ಹಾಯ್, ವೆಲ್ಕಮ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ನೋಡೋಣ. ಯಾವುದೇ ಸ್ಪೆಷಲ್ ಡೇ ಅಂತ ಅಂದ್ರೂ ಮೊದಲಿಗೆ ಹೋಗೋದು ದೇವಸ್ಥಾನಕ್ಕೆ ಅಲ್ವಾ. ನಾವು ಕೂಡ ಹಾಗೆ ಬಾಲಿಯಲ್ಲಿನ ಹತ್ತಿರದಲ್ಲಿರುವಂಥ ಶಿವ ಮಂದಿರಕ್ಕೆ ಹೋದ್ವಿ. ನೋಡ್ಬೋದು ಬಾಲಿಯಲ್ಲಿ ಯಾವ ರೀತಿ ಶಿವ ಮಂದಿರ ಇದೆ ಅಂತ ಹೇಳಿ. ಹೋಗ್ಬೇಕಾದ್ರೇ ಎಂಟ್ರೆನ್ಸಲ್ಲಿ ಗಣಪತಿ ಮೂರ್ತಿ ಇತ್ತು, ಹಾಗೆಯೇ ನಂದಿ ಕೂಡ ಇತ್ತು. ಶಿವ ಮಂದಿರದಲ್ಲಿ ನಂದಿನ ಯಾವಾಗಲೂ ಇದ್ದೇ ಇರುತ್ತಲ್ವ. ನೋಡ್ಬೋದು ಈ ರೀತಿಯಾಗಿ ಒಂದು ಮೂರ್ತಿಯನ್ನು ಇಟ್ಟಿದ್ರು, ಶಿವನ ಮೂರ್ತಿ. ಹಾಗೆಯೇ ಲಿಂಗ ಕೂಡ ಇತ್ತು ಅಲ್ಲಿ. ದೇವಸ್ಥಾನಕ್ಕೆ ಹೋದ್ರೇನೆ ಏನೋ ಒಂಥರ ನೆಮ್ಮದಿ ಅಲ್ವಾ, ತುಂಬ ಖುಷಿ ಆಗುತ್ತೆ. ಅಲ್ಲೇ ಪಕ್ಕಕ್ಕೆ ಕೃಷ್ಣ ಮೂರ್ತಿ ಕೂಡ ಇಟ್ಟಿದ್ರು. ಇವತ್ತು ನಮಗೆ ತುಂಬಾ ಸ್ಪೆಷಲ್ ಡೇ. ಮದುವೆ ಆಗಿ 5 ವರ್ಷ ಆಗಿದೆ. ನಾನು ದೇವರಿಗೆ ಕೈ ಮುಗಿತಾ ಇದ್ದೀನಿ. ಬಾಲಿಯಲ್ಲಿ ಒಂದು ಸ್ಪೆಷಲ್ ಅಂತ ಏನು ಗೊತ್ತಾ, ಇಲ್ಲಿ ಹಿಂದುತ್ವ ಇದೆ. ಹಿಂದುತ್ವ ಅಂದರೆ ಇಂಡಿಯಾದಲ್ಲಿರೋ ಹಿಂದೂಗಳಲ್ಲ, ಬಾಲಿಯಲ್ಲೇ ಇರುವಂಥ ಹಿಂದೂಗಳು ತುಂಬ ಇಲ್ಲಿ ಮೂರ್ತಿ ಪೂಜೆನ ಮಾಡ್ತಾರೆ. ಹಾಗೆಯೇ ಅವರು ಡೈಲಿ ಪೂಜೆ ಮಾಡ್ತಾರೆ. ಬೆಳಿಗ್ಗೆ ಅವ್ರು ಪೂಜೆ ಮಾಡೋದು ನೋಡೋದೇ ಚಂದ. ಹಾಗೆಯೇ ದೇವಸ್ಥಾನದಲ್ಲಿ ನನಗೆ ರುದ್ರಾಕ್ಷಿ ಸಿಕ್ತು, ತುಂಬಾ ಖುಷಿ ಆಯಿತು. ಕೈ ಮುಗಿನಿ ತಶು ಸ್ವಾಮಿ ಮಾಡಿ. ಓಂ ನಮ ಶಿವಾಯ ಮಾಡಿ ಅಮ್ಮ. ಓಂ ನಮ. ನಾನು ಮತ್ತೆ ಶ್ರೀಧರ್ ಕೂಡ ಒಂದು ಕ್ಲಿಪ್ ತಗೋತಾ ಇದ್ವಿ. ದೇವರಲ್ಲಿ ಯಾವ ರೀತಿ ಪ್ರೇಯರ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಎಲ್ಲವನ್ನು ಕೂಡ. ಇದು ನನ್ನ ಪುಟ್ಟ ಫ್ಯಾಮಿಲಿ. ಅಲ್ಲಿ ಈ ರೀತಿಯಾಗಿ ನೀರಿಗೇನೋ ಹಾಕಿದ್ರು, ಇದೇನು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ಅಲ್ಲಿ ಶಿವ ಮಂದಿರ ಅಂತ ಬರ್ತಿತ್ತು ಕೂಡ. ನಾನು ಸಾರಿ ಉಟ್ಟಿದ್ದೆ, ನೋಡ್ಬೋದು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೆ. ನನ್ನ ಮಗಳು ಖುಷಿ ನೋಡಿದ್ರೇ ನನಗೆ ತುಂಬ ಖುಷಿ ಆಗುತ್ತೆ. ಅವಳಿಗೆ ಮುಂಚೆನೂ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬಾ ಇಷ್ಟ. ಹಾಗೆಯೇ ರಾತ್ರಿ ಕೂಡ ನಾವು ಹೊರಗಡೆ ಹೋಗಿದ್ವಿ. ಮಕ್ಕಳು, ನಾನು, ಶ್ರೀಧರ್ ಎಲ್ಲ ಕೂಡ ಸೇಮ್ ಡ್ರೆಸ್ ಕೋಡ್ ಹಾಕ್ಕೊಂಡು ಹೋಗಿದ್ದು. ನಾವು ಹೋಟೆಲ್ಗೆ ಹೋಗಬೇಕಾದ್ರೆ ಅವರು ಇಲ್ಲಿ ಹೋಗಿ ಅಂತ ಹೇಳ್ತಾ ಇದ್ರು. ತಕ್ಷವಿಗೆ ಆಶ್ಚರ್ಯ ಅನಿಸ್ತಿರ್ಬೇಕು, ನೋಡ್ತಾ ಇದ್ದಾಳೆ ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ಪಪ್ಪ ಅಮ್ಮ ಅಂತ ಹೇಳಿಬಿಟ್ಟು. ನೋಡ್ಬೋದು ಇದು ಹೋಗ್ತಾ ಇದೀವಿ. ಅಲ್ಲೊಂದು ಫಿಶ್ ಇದೆ, ನನಗೆ ಅದೇ ಎಲ್ಲ ತುಂಬ ಇಷ್ಟ. ನಾವು ಹೋಗ್ತಾ ಇದ್ವಿ. ನೋಡ್ಬೋದು ಇದು ಬೀಚ್ ಹತ್ರನೇ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಇದು ನಮ್ಮ ಡೆಕೋರೇಷನ್. 5 years ಅಲ್ವಾ, ಸ್ಪೆಷಲ್ ಅಲ್ಲ, ಹಾಗಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ ಶ್ರೀಧರ್. ನನಗೆ ಸರ್ಪ್ರೈಸ್ ಇದು, ಗೊತ್ತಿರಲಿಲ್ಲ ಇತ್ತು. ರೆಸ್ಟೋರೆಂಟಿಗೆ ಹೋಗ್ತೀವಿ ಅಂತ ಗೊತ್ತಿತ್ತು, ಜಸ್ಟ್ ಊಟ ಮಾಡ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೆ. ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಚ್ ವ್ಯೂ ಅಂತ ಹೇಳಿಬಿಟ್ಟು. ನಾವು ಹೋಗೋ ಟೈಮಲ್ಲಿ ಸೂರ್ಯ ಕೂಡ ಮುಳುಗ್ತಾ ಇದ್ದ. ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಶ್ರೀಧರ್ ಮತ್ತು ತಾನ್ಯ ಹೋಗಿ ಏನೆಲ್ಲ ಬೇಕು ಅಂತ ಆರ್ಡರ್ ಮಾಡೋಕ್ಕೆ ಹೋದರು. ನಾನು ಮತ್ತು ತಕ್ಷವಿಲ್ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೂರ್ಯ ನಿಧಾನವಾಗಿ ನೀರೊಳಗೆ ಹೋಗ್ತಾ ಇದ್ದಾನೇನೋ ಅಂತ ಹೇಳಿ ಅನುಭವ ಆಗುತ್ತೆ. ಅದನ್ನು ನೋಡೋದಕ್ಕೇನೆ ಎಷ್ಟೊಂದು ಜನ ಬಂದಿದ್ರು ನೋಡಿ. ಟೂರಿಸ್ಟ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹತ್ತಿರದಿಂದ ನೋಡಬೇಕಾದ್ರೇ ಏನೋ ಒಂದು ಖುಷಿ ಆಗ್ತಾ ಇತ್ತು. ಆಕಾಶ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನ್ನ ಸ್ಪೆಷಲ್ ಡೇ ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಪೆಷಲ್ ಆಗಿ ಇತ್ತು.
ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಇತ್ತು. ಇನ್ನೂ ಸ್ಪೆಷಲ್ ಯಾಕಂತಂದರೆ ತಾನ್ಯ ತಕ್ಷಿ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಸಪೋರ್ಟಿವ್. ಗಲಾಟೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಚಿಕ್ಕಳು ಸ್ವಲ್ಪ ಗಲಾಟೆ ಎಲ್ಲ ಗಜಾಲ್ ಸ್ವಲ್ಪ ಜಾಸ್ತಿ ಇದೆ, ತುಂಬ ಆಕ್ಟಿವ್ ಅವಳು. ತಾನ್ಯ ಅಂದರೆ ಅವಳು ಗಜಾಲೆಲ್ಲ ಮಾಡೋದಿಲ್ಲ, ಅವಳು ತುಂಬ ಸೈಲೆಂಟ್ ಆಗಿರ್ತಾಳೆ, ತುಂಬ ಅರ್ಥ ಮಾಡ್ಕೊಳ್ತಾಳೆ ಅವಳು. ಹಾಗಾಗಿ ನೋಡ್ಬೋದು, ನಾನು ಕೂಡ ಸನ್ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಅಷ್ಟು ಪ್ರಖರತೆ ಇತ್ತಲ್ವ, ಸೂರ್ಯಂದು ಮುಳುಗುತ್ತಾ ಇದ್ದಾನೆ. ಹಾಗಾಗಿ ಇವಾಗ ಕತ್ಲಾಗ್ತಾ ಬಂತು ಆಲ್ರೆಡಿ. ನೋಡಿ ನೋಡಿ ನನ್ನ ಮಗಳು ಯಾವ ರೀತಿ ನೀರ ಹತ್ರ ಹೋಗ್ಬೇಕಂತ ಹಠ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಜಸ್ಟ್ ನಾವು ನೋಡಿಲ್ಲ ಅಂತಂದರೆ ಅವಳು ಹೋಗ್ತಾನೆ ಇರ್ತಾಳೆ. ಸೊ ಮಕ್ಕಳನ್ನ ತುಂಬ ಸೇಫಾಗಿ ನೋಡ್ಕೋಬೇಕು ಈ ಥರ ಎಲ್ಲ ಪ್ಲೇಸ್ಗೆಲ್ಲ ಹೋದಾಗ. ಬನ್ನಿ ಇವಾಗ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಸ್ಟಾರ್ಟ್ ಆಯಿತು. ನೋಡೋಣ ಗೆಲ್ಲೋದು. ಶ್ರೀಧರ್ ಅಂತೂ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಆಮೇಲೆ ನನಗೆ. ಐ ಆಮ್ ಹ್ಯಾಪಿ, ನನಗೆ ತುಂಬ ಖುಷಿಯಾಗುತ್ತೆ. ತಾನೇ ಕೂಡ ತಿಂತಾ ಇದ್ದಾಳೆ, ತಕ್ಷವಿ ಕೂಡ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಬಂದು ಮಕ್ಕಳಿಗೆ ತಿನ್ಸು ಅಂತ ಇದ್ರು. ನೋಡ್ಬೋದು ಎಲ್ಲ ಕೂಡ ಅಲ್ಲಿ ಬೇರೆ ಬೇರೆ ಜನರೆಲ್ಲ ಇದ್ರು. ಆರ್ಡರ್ ಮಾಡಿದ್ವಲ್ಲ, ಅವರೆಲ್ಲ ತಂದು ಕೊಡ್ತಾ ಇದ್ದಾರೆ. ತುಂಬ ಟ್ರೆಡಿಷ್ನಲ್ ಆಗಿರುತ್ತೆ ಇವ್ರದ್ದು. ಏನಾದರೂ ಕೊಡಬೇಕಾದ್ರೆ ತುಂಬ ಟ್ರೆಡಿಷ್ನಲ್ ಆಗಿ. ಫಿಶ್ ಆರ್ಡರ್ ಮಾಡಿದ್ರು, ಹಾಗೆ ಬಾಂಡಸ್ ಮೀನು ಅದೇನು ಹೇಳ್ತಾರಲ್ಲ ಅದನ್ನು ಕೂಡ ಆರ್ಡರ್ ಮಾಡಿದ್ರು. ಸೂಪ್ ಇತ್ತು. ಹಾಗೆಯೇ ಇಲ್ಲಿನ ಸ್ಪೆಷಲ್ ಇದೆಲ್ಲ ಡಿಶಸ್ಸು, ಇಂಡಿಯಾ ಡಿಶಸ್ ಅಲ್ಲ, ಇಂಡೋನೇಷ್ಯಾದ ಬಾಲಿಯಲ್ಲಿನ ಸ್ಪೆಷಲ್ ಡಿಶಸ್ ಇವೆಲ್ಲ. ಮೀನು ಮಾತ್ರ ತುಂಬಾ ಚೆನ್ನಾಗಿತ್ತು, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಮದುವೆ ಹೇಗೆ ಸ್ಪೆಷಲ್ಲು, ಹಾಗೆಯೇ ಅದಾದಮೇಲೆ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಬಿಫೋರ್ ಮ್ಯಾರೇಜ್ ಕಾಲೇಜಲ್ಲಿ ನಾವು ಎಂಜಾಯ್ ಮಾಡ್ತಾಯಿದ್ವಿ, ಜಾಬ್ ಇದ್ದರೆ ಜಾಬಲ್ಲಿ, ಹಾಗೆ ಫ್ಯಾಮಿಲಿ ಆದಮೇಲೆ ಅದೊಂದು ಡಿಫ್ರೆಂಟ್ ಪ್ರಪಂಚನೇ ಅಂತ ಹೇಳ್ಬೋದು. ನಾವು ತುಂಬಾ ಕಲಿಯೋದು ಜೀವನದಲ್ಲಿ ಅಂತ ಹೇಳಿದರೆ ಮದುವೆ ಆದಮೇಲೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಏನೂ ಗೊತ್ತಿರಲ್ಲ ಆ್ಯಕ್ಚುಲಿ. ಮನೆಯಲ್ಲಿ ಒಮ್ಮೊಮ್ಮೆ ನಮ್ಗೆ ಹೇಗೆ ಬೇಕೋ ಹಾಗೆ ಇರ್ತೀವಿ ಅಲ್ವಾ. ಅದೇ ನಾವು ಮದುವೆ ಆದಮೇಲೆ ಆಗಿರೋದಕ್ಕಾಗೋದಿಲ್ಲ, ಕೆಲವೊಬ್ರು ಇರ್ಬೋದು, ಬಟ್ ಎಷ್ಟೇ ಇದ್ರೂ ಕೂಡ ನಾವು ಚೇಂಜ್ ಆಗಲೇಬೇಕಾಗುತ್ತೆ. ಅಡುಗೆಯಿಂದ ಹಿಡಿದು ಎಲ್ಲವನ್ನು ಕಲಿಬೇಕಾಗುತ್ತೆ. ಮನೆ ಕೆಲಸ ಇರ್ಬೋದು, ಮದುವೆ ಆದಮೇಲೆ ಕಲಿತೀವಿ. ಮಕ್ಕಳಾದ್ಮೇಲಂತೂ ಎಲ್ಲವನ್ನು ಕಲಿಬೇಕಾಗತ್ತೆ. ಯಾಕಂತಂದರೆ ಮಕ್ಕಳಿಗೆ ಊಟ ಮಾಡಿಸೋದಿರ್ಬೋದು, ಅವ್ರಿಗೆ ವೆರೈಟಿ ಮಾಡಿಕೊಡೋದಿರ್ಬೋದು, ನಮ್ಮನ್ನು ನಾವು ಎಷ್ಟೊಂದು ಚೇಂಜ್ ಮಾಡ್ಕೋತೀವಿ ಅಲ್ವಾ. ಲೈಫಲ್ಲಿ ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡ್ತೀವಿ. ಅದರಲ್ಲಿ ನಮ್ಮ ಮದುವೆ ಆದವರು ಹಸ್ಬೆಂಡ್ ನಮಗೆ ಸಪೋರ್ಟಿವ್ ಆಗಿದ್ದಾಗ ತುಂಬಾ ಖುಷಿ ಅನಿಸುತ್ತೆ. ಸೊ ನಾನು ಅದರಲ್ಲಿ ಒಂದು ತುಂಬ ಲಕ್ಕಿ ಅಂತ ಹೇಳ್ಕೊತೀನಿ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾವು ಕ್ವೈಟ್ ಅಪೋಸಿಟ್ ಅಂತಲೇ ಹೇಳ್ಬೋದು. ನಾನೇ ಚೇಂಜ್, ಅವರೇ ಚೇಂಜ್. ಬಟ್ ಆ ರೀತಿ ಇದ್ದಾಗಲೇ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸೇಮ್ ಇದ್ದಾಗ ಅಷ್ಟೇನು ಚೆನ್ನಾಗಿರಲ್ಲವೇನೋ ನಂಗೆ ಗೊತ್ತಿಲ್ಲ. ಬಟ್ ಕ್ವೈಟ್ ಅಪೋಸಿಟ್ ಇದ್ದಾಗ ಕೆಲವೊಂದು ನಾವು ಅವರಿಂದ ಕಲಿಬೋದು, ನನ್ನಿಂದ ಕಲಿಬೋದು ಅಲ್ವಾ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ನೈಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಓಕೆ, ನಾನು ಮದುವೆ ಆದಮೇಲೆ ಏನು ಕಲಿತೆ ಅಂತ ಬಂದರೆ ತುಂಬ ತಾಳ್ಮೆ ಕಲ್ತಿದ್ದೀನಿ. ಮದುವೆ ಆದಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಾದಮೇಲೆ ತುಂಬಾ ತಾಳ್ಮೆ ಕಲ್ತಿದ್ದೀನಿ. ಹಾಗೆಯೇ ಜೀವನ ಅಂತಂದ್ರೇ ನಾವು ಕೆಲವೊಂದು ವಿಷಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತಿದ್ದೀನಿ. ತುಂಬಾ ಕಲ್ತಿದ್ದೀನಿ. ನಾನು ತುಂಬಾ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಕೋಪ ಮಾತ್ರ ಕಡಿಮೆ ಮಾಡ್ಕೊಂಡಿಲ್ಲ, ನನಗದು ಆಗೋದು ಇಲ್ಲ ಬಿಡಿ. ಇನ್ನು ಶ್ರೀಧರ್ ಅವರು ತುಂಬ ತಾಳ್ಮೆ ಕಾಮಾಗಿರ್ತಾರೆ ಯಾವಾಗಲೂ. ಓಕೆ, ನಾವು ಕ್ಯಾಂಡಲ್ ಲೈಟ್ ಡಿನ್ನರನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಮಿಡ್ಲಲ್ಲಿ ನಮಗೆ ನೆನಪಾಗಿದ್ದು ಕೇಕ್ ಕಟ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಶ್ರೀಧರ್ ಅವ್ರಿಗೂ ಕೂಡ ನೆನಪಿರಲಿಲ್ಲ ಅಂತೆ. ಆಮೇಲೆ ಮತ್ತೆ ಗೋಜಾಕಿಗೆ ಹೋಗಿ ಆರ್ಡರ್ ಮಾಡಿದ್ರು. ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಲಾಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು. ನನಗೆ ಈ ರೀತಿ ಡಿನ್ನರ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ನಾನು ಯಾವತ್ತೂ ಕೂಡ ಹೇಳ್ಕೊಂಡಿರಲಿಲ್ಲ. ಸರ್ಪ್ರೈಸ್ ಆಗಿ ಅದು 5 ಇಯರ್ಸ್ ಆದಮೇಲೆ ಬಾಲಿಯಲ್ಲೇ ಆಯಿತು. ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು. ಇಬ್ಬರು ಮಕ್ಕಳ ಜೊತೆಗೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್.
ಹಾಗೇನೆ ಅಲ್ಲಿ ಮಕ್ಕಳಿಗೆ ಆಟ ಆಡೋ ಅಪರ್ಚುನಿಟಿ ಕೂಡ ಇತ್ತು. ಮಕ್ಕಳು ಆಟ ಆಡ್ತಾ ಇದ್ರು. ನೋಡ್ಬೋದು, ಇದು ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಬ್ಯೂಟಿಫುಲ್ ಡೇ ಅಂತಾನೆ ಹೇಳ್ಬೋದು. ನನ್ನ ಮಗಳಿಗೆ ಆಟ ಆಡೋದಂದ್ರೆ ತುಂಬಾನೇ ಇಷ್ಟ. ನಾನು ಕೂಡ ತಕ್ಷವಿನೂ ಕೂಡ ಕರ್ಕೊಂಡೋಗಿ ಅಲ್ಲಿ ಆಟ ಆಡ್ತಾ ಇದ್ದೆ. ಇದು ನಮ್ಮ ಆನಿವರ್ಸರಿ ಕೇಕ್. ತುಂಬಾನೇ ಟೇಸ್ಟಿಯಾಗಿ ಯಮ್ಮಿಯಾಗಿ ಇತ್ತು. ಕೊನೆಯ ಕ್ಷಣದಲ್ಲಿ ನೆನಪಾಗಿ ಫೈನಲಿ ಆರ್ಡರ್ ಮಾಡಿದ್ವಿ. ಇಬ್ಬರಲ್ಲೂ ಸಿಮಿಲರ್ ಅಂದರೆ ನೆನಪಿನ ಶಕ್ತಿ ಕಡಿಮೆ ಇದೆ. ನಾನು ಸ್ವಲ್ಪ ಬೆಟರ್ ಅನಿಸುತ್ತೆ. ಕೇಕನ್ನು ಕಟ್ ಮಾಡಿದ್ವಿ. ಇನ್ನೊಂದು ಸ್ಪೆಷಲ್ ಅಂತಂದರೆ ಗಿಫ್ಟ್ ಕೊಡೋದು ಅದೆಲ್ಲ ಏನೂ ಇಲ್ಲ. ಮುಂಚೆಯಿಂದನೂ ಕೂಡ ಏನೇ ಆ್ಯನಿವರ್ಸರಿ ಇರಲಿ ಏನೇ ಇರಲಿ ಗಿಫ್ಟ್ ಕೊಡೋದು, ನಾನು ಅವ್ರಿಗೆ ಗಿಫ್ಟ್ ಕೊಡೋದು, ಅವ್ರು ನನಗೆ ಗಿಫ್ಟ್ ಕೊಡೋದು, ಆ ಥರ ಕಲ್ಚರ್ ನಾವೇನು ಮಾಡ್ಕೊಂಡಿಲ್ಲ. ಮುಂದೇನಾದರೂ ಚೇಂಜ್ ಮಾಡ್ಕೊಳ್ಬೋದಾ ಅಂತ ಹೇಳಿ ನೋಡ್ಬೋದು. ಸೊ ಇದಿಷ್ಟು ನಾವು ವಿಡಿಯೋ ತೆಕ್ಕೊಂಡಿದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.